ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ರೋಜಾ ಮನು ಪಾಟೀಲ್. ಮಾಜಿ ಸಚಿವರಾದಂತಹ ಉದಯನಿಧಿ ಸ್ಟಾಲಿನ್ ಅವರು ಅರೆಸ್ಟ್ ಆಗಿದ್ದಾರೆ. ಯಾವ ವಿಚಾರಕ್ಕೆ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ನಟಿ ತ್ರಿಷಾ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಬಿಟ್ಟು ಅರೆಸ್ಟ್ ಆಗಿರುವಂಥದ್ದು. ಬಟ್ ಅವರು ಅರೆಸ್ಟ್ ಆದ ನಂತರ ಹೇಳ್ತಾ ಇರುವಂತಹ ಮಾತು ಇದು ಉದ್ದೇಶಪೂರ್ವಕವಾಗಿದೆ, ರಾಜಕೀಯ ಪ್ರೇರಿತವಾಗಿದೆ. ನಾನು ತ್ರಿಷಾ ಹೆಸರನ್ನು ಎಲ್ಲೂ ಕೂಡ ನಾನು ಬಳಕೆ ಮಾಡಿಲ್ಲ. ಅವರು ಕಾವೇರಿ ಹೋರಾಟದ ವಿಚಾರವಾಗಿ ಏನು ಆ ಒಂದು ಸಭೆ ನಡೀತಾ ಇರುತ್ತೆ, ಆ ಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ನೀರಿನ ವಿಚಾರ ಅಂತ ಬಂದಾಗ ನೀರು ನಮಗೆ ಎಷ್ಟು ಪೂರೈಕೆ ಆಗಬೇಕು ಅಷ್ಟು ನಮಗೆ ಬರ್ತಾ ಇಲ್ಲ. ಈ ಒಂದು ವಿಚಾರವಾಗಿ ಜೋಸೆಫ್ ವಿಜಯ್ ಅವರು ಯಾವುದೇ ರೀತಿಯಾದಂತಹ ಮಾತುಗಳನ್ನು ಆಡ್ತಾ ಇಲ್ಲ. ಖಂಡಿತವಾಗಿ ಕಡ್ಡಿ ತುಂಡಾದಂತೆ ಹೇಳಿಕೆಯನ್ನು ಕೊಡಬೇಕು, ನೀರು ಬೇಕು ಅಂತ ಪಟ್ಟನ್ನು ಹಿಡಿದು ಕೂರಬೇಕು ಅಂತ ಹೇಳಿಬಿಟ್ಟು ಆ ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಈ ಕಡೆ ಆಡಿಯನ್ಸ್ ಕಡೆಯಿಂದ ಒಂದು ಹೆಸರು ಕೇಳಿ ಬರುತ್ತೆ, ನಟಿ ತ್ರಿಷಾ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಕೂಗ್ ಕೇಳಿ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಸ್ಟಾಲಿನ್ ಏನ್ ಮಾಡ್ತಾರೆ, ಜಸ್ಟ್ ಒಂದು ಸ್ಮೈಲ್ ಅನ್ನ ಮಾಡಿಬಿಟ್ಟು ಅಲ್ಲಿಗೆ ಸುಮ್ಮನಾಗ್ತಾರೆ. ಬಟ್ ಅದಾದ ನಂತರ ಒಂದು ಸ್ಮೈಲ್ ಮಾಡಿಬಿಟ್ಟು ಅದನ್ನ ಅಲ್ಲಿಗೆ ನಿಲ್ಲಿಸಿದ್ರೆ ಇಷ್ಟೊಂದು ದೊಡ್ಡದಾಗ್ತಿರ್ಲಿಲ್ವೇನೋ, ಅರೆಸ್ಟ್ ಆಗುವಂತಹ ಮಟ್ಟಕ್ಕೆ ಹೋಗ್ತಾ ಇರಲಿಲ್ವೇನೋ ಅಂತ ಹೇಳ್ಬಿಟ್ಟು. ಬಟ್ ಗೊತ್ತಿಲ್ಲ, ಅದೇ ಸಮಯದಲ್ಲಿ ಅವರು ಕೊಟ್ಟಿರುವಂತಹ ಆ ಒಂದು ಡಬಲ್ ಮೀನಿಂಗ್ ಹೇಳಿಕೆ ಅಂತಾನೆ ಹೇಳ್ಬೋದು. ಸೊ ಅದೇ ಒಂದು ಕಾರಣಕ್ಕಾಗಿ ಇವಾಗ ಅರೆಸ್ಟ್ ಆಗಿರುವಂಥದ್ದು ಅನ್ನುವಂತಹ ಚರ್ಚೆ ಕೂಡ ಉಂಟಾಗ್ತಾ ಇದೆ. ಹೆಂಗ ತನ್ನಿ ಬರ್ದು ಅಲ್ಲ ಅಕ್ಕ ತನ್ನಿ ಬರ್ನೋ ಕಾವೇರಿ ಸೊನ್ನೆ ಜನರು ಅಂತ ಬಂದಂತಹ ಸಂದರ್ಭದಲ್ಲಿ ಹೌದು, ಅವರ ಅನಿಸಿಕೆ ಅಭಿಪ್ರಾಯ ಏನಿರುತ್ತೆ, ಅವರಿಗೆ ಆ ಕ್ಷಣಕ್ಕೆ ಏನು ತಲೆಗೆ ಹೊಳಿಯುತ್ತೆ, ಯಾರ ಹೆಸರನ್ನಲ್ಲಿ ತಗೋಬೇಕು ಅಂತ ಅನ್ಸುತ್ತೆ, ಪಾಸಿಟಿವ್ ಆರ್ ನೆಗೆಟಿವ್, ಅವರ ಮೈಂಡ್ ಸೆಟ್ ಏನಿರುತ್ತೆ ಅದನ್ನ ಅವ್ರು ಮಾಡ್ತಾ ಹೋಗ್ತಾರೆ. ಬಟ್ ಒಂದು ಗಣ್ಯ ವ್ಯಕ್ತಿಗಳಾದಂಥವರು, ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಂಥವರು, ಎಲ್ಲವನ್ನೂ ಕೂಡ ನಿಭಾಯಿಸಿ ಹೇಗೆ ಮಾತನಾಡಬೇಕು ಅನ್ನುವಂತಹ ಸಮಯ ಪ್ರಜ್ಞೆ, ಕಾಲ ಪ್ರಜ್ಞೆ, ಮಾತಿನ ಪ್ರಜ್ಞೆ ಇರುವಂಥವರು ಆ ಸಿಚುಯೇಷನ್ಗೆ ತಕ್ಕ ಹಾಗೆ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದು ಗೊತ್ತಿದ್ದಿದ್ರೆ ಈ ಮಟ್ಟಕ್ಕೆ ಹೋಗ್ತಾ ಇರಲಿಲ್ವೇನೋ ಅನ್ನುವಂಥದ್ದು ಹಲವರ ಅಭಿಪ್ರಾಯ ಆಗಿದೆ. ಮತ್ತೊಂದು ಕಡೆ ಒಂದು ಚರ್ಚೆ ಆಗ್ತಾ ಇದೆ, ಏನಪ್ಪಾ ಅಂತ ಹೇಳಿದ್ರೆ ಇಂಟೆನ್ಷನಲಿ ಆಗಿರುವಂಥದ್ದು. ಈ ತಮಿಳುನಾಡಲ್ಲಿ ಇದು ಮೊದಲೇನಲ್ಲ ಈ ರೀತಿ ರಿಪೀಟ್ ಆಗುವಂಥದ್ದು. ಅಂದ್ರೆ ಒಂದು ಸರ್ಕಾರ ಅವಧಿಯಲ್ಲಿದ್ದಂತಹ ಸಂದರ್ಭದಲ್ಲಿ ವಿಪಕ್ಷಗಳ ಒಂದು ಟೀಕೆಗಳಿಗಾಗಿರ್ಬೋದು, ಮಾತುಗಳಿಗಾಗಿರ್ಬೋದು, ಎಲ್ಲೇ ಒಂದು ಸ್ವಲ್ಪ ಸಿಕ್ಕಿದ್ರು ಕೂಡ ಅರೆಸ್ಟ್ ಮಾಡುವಂಥದ್ದು ಈ ಮೊದಲೇನಲ್ಲ. ಬಿಕಾಸ್ ಒನ್ ಆಫ್ ದ ಎಕ್ಸಾಂಪಲ್ ನೋಡ್ತಾ ಹೋಗೋದಾದ್ರೆ ಕರುಣಾನಿಧಿಯನ್ನ ಜಯಲಲಿತಾ ಅವರು ಅರೆಸ್ಟ್ ಮಾಡಿಸಿದ್ರು. ಸೊ ಆ ಒಂದು ಎಕ್ಸಾಂಪಲ್ನು ಕೂಡ ಗಮನಿಸಬಹುದು. ಜಯಲಲಿತಾ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕರುಣಾನಿಧಿಯನ್ನ ಅರೆಸ್ಟ್ ಮಾಡಿದಂತಹ ಎಕ್ಸಾಂಪಲ್ ಆಗಿರ್ಬೋದು. ಸೊ ಇದೆಲ್ಲವನ್ನು ಕೂಡ ಮತ್ತೊಂದು ಕಡೆ ಚರ್ಚೆ ಆಗ್ತಾ ಇದೆ. ಟಿವಿಗೆ ಇಂಟೆನ್ಷನಲಿ ಟಾರ್ಗೆಟ್ ಅನ್ನ ಮಾಡಿಬಿಟ್ಟು ಸ್ಟಾಲಿನ್ ಅವ್ರನ್ನ ಅರೆಸ್ಟ್ ಮಾಡಿಸಿರೋದು. ಇನ್ನೊಂದು ಕಡೆ ಉದಯನಿಧಿ ಸ್ಟಾಲಿನ್ ಅವರು ಹೇಳ್ತಾ ಇದ್ರೆ, ನಾನು ಎಲ್ಲೂ ಕೂಡ ನಟಿ ತ್ರಿಷಾ ಅವರ ಹೆಸರನ್ನು ನಾನು ತೆಗೆದುಕೊಂಡಿಲ್ಲ ಅನ್ನುವಂತಹ ಒಂದು ಸಮರ್ಥನೆ ಮಾಡ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವಾಗ ಅದು ಕೇಸ್ ಆಗುತ್ತೆ, ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾಯ್ತು, ಸಡನ್ಲಿ ಅವರು ಏನೆಲ್ಲ ಬೇಲ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅದೆಲ್ಲವನ್ನು ಕೂಡ ಪ್ರೀ ಪ್ಲಾನಿಂಗ್ ಮಾಡಿಬಿಟ್ಟು ಎಲ್ಲವನ್ನು ಕೂಡ ತಯಾರಿ ಮಾಡ್ಕೊಳ್ತಾರೆ. ಬಟ್ ಆದರೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ. ಬಿಫೋರ್ ದಟ್ ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಚರ್ಚೆಗಳೇನಪ್ಪಾ ಅಂತ ಹೇಳಿದ್ರೆ, ಇನ್ಸರ್ಟಿಂಗ್ ಅ ವುಮೆನ್ ಅಂತ ಬಂದಂತಹ ಸಂದರ್ಭದಲ್ಲಿ ಹೆಣ್ಣಿಗೆ ಗೌರವ, ಒಂದು ಸ್ಥಾನ, ಮಾನ ಎಲ್ಲವೂ ಕೂಡ ಇರುತ್ತೆ. ಅಲ್ಲಿ ಯಾಕಾಗಿ ತ್ರಿಷಾ ಅವರ ಹೆಸರು ಬಂದ ತಕ್ಷಣ ಆ ರೀತಿಯಾದಂತಹ ಕಮೆಂಟನ್ನ, ಮಾತನ್ನ ಪಾಸ್ ಮಾಡುವಂತಹ ಅವಶ್ಯಕತೆ ಇತ್ತ ಅಲ್ಲಿ? ಜನರು ತ್ರಿಷಾ ಹೆಸರನ್ನ ಕೂಡಿದಂತಹ ಸಂದರ್ಭದಲ್ಲಿ ಆ ರೀತಿಯಾದಂತಹ ಅಂದರೆ ನೀರನ್ನ, ಹೌದು ಇಷ್ಟು TMC ನೀರು ಏನಿದೆ, 45 TMC ನೀರು ಏನಿದೆ ಅಷ್ಟು ಬರಬೇಕು, ಅದಕ್ಕೆ ಹೋರಾಟವನ್ನು ಯಾವ ರೀತಿಯಾಗಿ ಮಾಡಬೇಕು ಅದನ್ನು ಮಾಡೋಣ ಅಂತ ಹೇಳಿದಿದ್ರೆ ಅದು ಮುಗಿದು ಹೋಗ್ತಾ ಇತ್ತು. ಆ ಹೆಸರು ಕೇಳಿ ಬಂದಂತಹ ಸಂದರ್ಭದಲ್ಲಿ ಒಂದು ಸ್ಮೈಲನ್ನು ಕೊಡ್ತಾರೆ, ಅಲ್ಲಿಗೆ ಅದು ಸ್ಟಾಪ್ ಆಗ್ಬೋದಿತ್ತೇನೋ. ಬಟ್ ಅವರು ಹೇಳಿರುವಂತಹ ಒಂದು ಹೇಳಿಕೆ, ನೀರು ಎಲ್ಲಿಗೆ ಹೋಗ್ತಾ ಇದೆ, ಅಲ್ಲಿಗೆ ಹೋಗ್ತಾ ಇದೆ, ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಬೇಕು, ಅಲ್ಲಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಡಬಲ್ ಮೀನಿಂಗ್ ಕೊಡುವಂತಹ ಹೇಳಿಕೆ. ಒಂದು ರೀತಿಯಾಗಿ ಅವಾಚ್ಯ ಶಬ್ದ ಇಲ್ಲದೆ ಇದ್ರೂ ಕೂಡ ಒಂದು ರೀತಿಯಾಗಿ ಅದನ್ನ ಕೇಳಿಸ್ಕೊಂಡವರಿಗೆ ಅಥವಾ ಅವರ ಒಂದು ಅಭಿಮಾನಿಗಳ ಬಳಗ ಅಂತ ಏನಿರುತ್ತೆ ಅವ್ರಗಳಿಗಾಗಿರ್ಬೋದು ಹರ್ಟ್ ಆಗುವಂತಹ ಆ ಒಂದು ಲೈನ್. ಸೊ ಅವ್ರು ಹೇಳ್ತಾರೆ, ನಾನು ತ್ರಿಷಾ ಹೆಸರನ್ನ ಎಲ್ಲೂ ಬಳಕೆ ಉಪಯೋಗ ಮಾಡ್ಕೊಂಡಿಲ್ಲ ಅಂತ. ಬಟ್ ಅಲ್ಲಿ ಆಡಿಯನ್ಸ್ ತ್ರಿಷಾ ಅಂತ ಕೂಗ್ದಂತಹ ಸಂದರ್ಭದಲ್ಲಿನೇ ಇವರು ಆ ಲೈನನ್ನ, ಆ ಪದವನ್ನ ಬಳಕೆ ಮಾಡ್ಕೊಂಡಿರುವಂಥದ್ದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು
ಸೊ ಈ ವಿಚಾರವಾಗಿಯೇ ಕೇಸ್ ಆಗಿಬಿಟ್ಟು ಅರೆಸ್ಟ್ ಕೂಡ ಆಗಿದ್ದಾರೆ. ಸೊ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಸದ್ಯಕ್ಕಂತೂ TVK ಪಕ್ಷ TMCನ ಟಾರ್ಗೆಟ್ ಮಾಡಿಬಿಟ್ಟು ಈ ರೀತಿಯಾಗಿ ಅರೆಸ್ಟ್ ಮಾಡಿಸೋದಕ್ಕೆ ಮುಂದಾಗಿರುವಂತಹ ಕೆಲಸವನ್ನು ಮಾಡಿದೆ ಅನ್ನುವಂತಹ ಚರ್ಚೆಗಳು ಮತ್ತೊಂದು ಕಡೆ ಕೂಡ ಆಗ್ತಾ ಇದೆ. ಮತ್ತು ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಬರುತ್ತೆ. ಈ ಹಿಂದೆ ಮೋದಿ ತಾಯಿಯನ್ನು ಕೂಡ ನಿಂದನೆ ಮಾಡುವಂತಹ ಒಂದು ಕೆಲಸಗಳು ಆಗುತ್ತೆ. ಅವಹೇಳನಕಾರಿ ಹೇಳಿಕೆಗಳನ್ನು ಕೂಡ ಕೊಡುವಂಥ ಒಂದು ಸಂದರ್ಭ ಸನ್ನಿವೇಶ ಉಂಟಾಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಈ CJP ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ. ಸೊ ಆಗೇನಾಗುತ್ತೆ ಅಂತ ಹೇಳಿದ್ರೆ ಕೇಸ್ ಆಗುತ್ತೆ, ಅರೆಸ್ಟ್ ಮಾಡೋಕ್ಕೂ ಕೂಡ ಮುಂದಾಗ್ತಾರೆ. ಬಟ್ ಮೋದಿ ಹೇಳ್ತಾರೆ ಬೇಡ, ಬಿಕಾಸ್ ಒಂದಷ್ಟು ಜನಗಳ ಭವಿಷ್ಯ ಇರುತ್ತೆ, ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಇರುವಂಥದ್ದು. ಸೊ ಅವರ ಒಂದು ಭವಿಷ್ಯಕ್ಕೆ ಎಫೆಕ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದಂತಹ ಕೇಸ್ಗಳಾಗಿರ್ಬೋದು ಮತ್ತು ಅರೆಸ್ಟ್ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆಗಳಾಗಿತ್ತು ಅದೆಲ್ಲವನ್ನು ಕೂಡ ಸ್ಟಾಪ್ ಮಾಡ್ತಾರೆ, ಬೇಡ ಅಂತ ಹೇಳ್ಬಿಟ್ಟು ಒಂದು ರೀತಿಯಾಗಿ ವಾರ್ನ್ ಕೊಟ್ಟ ಹಾಗೆ. ಮತ್ತು ಆ ರೀತಿಯಾದಂತಹ ಆಲೋಚನೆಯನ್ನು ಕೂಡ ಮೋದಿ ಮಾಡಿರ್ತಾರೆ. ಬಟ್ TVK ಇಲ್ಲಿ ಆ ರೀತಿಯಾಗಿ ಮಾಡ್ಬೋದಿತ್ತು ಅಂತ ಹೇಳ್ಬಿಟ್ಟು ಒಂದಷ್ಟು ಜನರು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥದ್ದು, ಅಲ್ಲಿಗೆ ಸ್ಟಾಪ್ ಮಾಡ್ಬೋದಿತ್ತು ಅಂತ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಜಯಲಲಿತಾ ಅವರ ಒಂದು ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅವರು ಕರುಣಾನಿಧಿಯನ್ನು ಅರೆಸ್ಟ್ ಮಾಡಿಸಿದಂತಹ ಆ ಒಂದು ಎಕ್ಸಾಂಪಲ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಇದೇನು ಹೊಸದೇನಲ್ಲ ಈ ರೀತಿ ಆಗುವಂಥದ್ದು, ಇದರಲ್ಲಿ ಅಚ್ಚರಿ ಪಡುವಂಥದ್ದು ಏನೂ ಇಲ್ಲ. ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ, ಆಡಳಿತ ಇದ್ದಂತಹ ಸಂದರ್ಭದಲ್ಲಿ ವಿಪಕ್ಷದವರು ಏನೇ ಹೇಳಿಕೆ ಕೊಟ್ಟಾಗಲೂ ಕೂಡ, ಏನೇ ಒಂದು ನಿಂದನೆ ಮಾಡುವಂತಹ ಕೆಲಸ ಮಾಡಿದ್ರು ಕೂಡ ಅವರನ್ನ ಯಾವುದೋ ಒಂದು ವಿಚಾರಕ್ಕೆ ಅರೆಸ್ಟ್ ಮಾಡಿ ಜೈಲಿಗೆ ತಳ್ಳುವಂಥದ್ದು ಸರ್ವೇ ಸಾಮಾನ್ಯ, ಸಹಜ ಅನ್ನೋ ರೀತಿಯಲ್ಲೂ ಕೂಡ ಹಲವಾರು ಜನ ಇದನ್ನ ತೆಗೆದುಕೊಂಡಿದ್ದಾರೆ. ಅಂಡ್ ನಮ್ಮ ಉದಯನಿಧಿ ಸ್ಟಾಲಿನ್ ಅವ್ರನ್ನ ತೆಗೆದುಕೊಂಡ್ರೆ ಅವರು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಕಾಂಟ್ರವರ್ಷಿಯಲ್ ಕಂಟೆಂಟ್ಸ್, ಕಾಂಟ್ರವರ್ಸಿ ಹೇಳಿಕೆ ಕೊಡುವಂಥದ್ದು ಇದು ಮೊದಲೇನಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಸಭೆಗಳಲ್ಲಿ, ಹೋರಾಟದ ಸಂದರ್ಭದಲ್ಲಾಗಿರ್ಬೋದು, ಮತ್ತೆ ಅವರ ಸರ್ಕಾರ ಆಡಳಿತದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಆಗಿರ್ಬೋದು, ಸಾಕಷ್ಟು ಸಂದರ್ಭದಲ್ಲಿ ಈ ರೀತಿಯಾಗಿ ಅವಹೇಳನಕಾರಿ ಹೇಳಿಕೆಗಳನ್ನು ಮತ್ತೆ ಕಾಂಟ್ರವರ್ಸಿ ಆಗುವಂಥ ಒಂದು ಮಾತುಗಳನ್ನು ಆಡ್ತಾನೆ ಇದ್ರು. ಒಂದು ಎಕ್ಸಾಂಪಲ್ ಕೊಡ್ಬೋದು ಅಂತ ಹೇಳಿದ್ರೆ ಈ ಸನಾತನ ಧರ್ಮದ ಬಗ್ಗೆ ಈ ಹಿಂದೆ ಮಾತನಾಡಿ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿದ್ರು, ಸಾಕಷ್ಟು ಜನರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ರು. ಸೊ ಈ ರೀತಿಯಾಗಿ ಒಂದು ಅರೆಸ್ಟ್ ಮಾಡೋದ್ರಿಂದ ಒಂದು ಭಯ, ಅಂದರೆ ತಾವು ಏನು ಮಾತನಾಡ್ತೀವಿ, ಮಾತನಾಡುವಂಥ ಹಕ್ಕಿದೆ ಅಂದ ಮಾತ್ರಕ್ಕೆ ಬೇರೆಯವರನ್ನ ಅವಹೇಳನ ಮಾಡೋದು, ನಿಂದಿಸೋದು, ಅಪಚ್ಯುತಿ ಮಾಡುವಂಥದ್ದು, ಸೊ ಹೆಸರಿಗೆ ಮಸಿ ಬಳಿಯುವಂತಹ ಹೇಳಿಕೆಯನ್ನ ಕೊಡುವಂಥದ್ದು, ಅಪಪ್ರಚಾರ ಮಾಡೋದಕ್ಕೆ ಮುಂದಾಗುವಂಥದ್ದು. ಸೊ ಇವೆಲ್ಲವಕ್ಕೂ ಕೂಡ ಫುಲ್ ಸ್ಟಾಪ್ ಇಡಬೇಕು. ಅದರಲ್ಲೂ ಕೇಳಿ ಒಂದು ಹೆಣ್ಣಿನ ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ದಕ್ಕಬೇಕಾದಂತಹ ಗೌರವ ಮತ್ತೆ ಮಾತಿನ ಮುಖಾಂತರ ಅವರನ್ನ ಅವಾಚ್ಯ ಶಬ್ದಗಳಿಂದ ಮುಖಾಂತರ ಅವರನ್ನ ನೆನೆಸುವಂತಹ ಕೆಲಸಗಳು, ಅವಹೇಳನಕಾರಿ ಹೇಳಿಕೆಗಳನ್ನ ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಅರೆಸ್ಟ್ ಕಾನೂನು, ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ದಟ್ ಈಸ್ ಫೈನ್. ಬಟ್ ಇದು ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇರೋದು ವಿಪರ್ಯಾಸ. ಅವರ ಆಡಳಿತ ಸರ್ಕಾರದ ಇದ್ದಂತಹ ಸಂದರ್ಭದಲ್ಲಿ, TVK ಇದ್ದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಅವರನ್ನ ಒಳಗಟ್ಟೋದಕ್ಕೆ ಒಂದು ಸಮಯ, ಕಾಲಾವಕಾಶವನ್ನ ಕಾಯ್ತಾ ಸೊ ಈ ರೀತಿಯಾಗಿ ಉಪಯೋಗ ಮಾಡಿಕೊಳ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ಮತ್ತೊಂದು ಕಡೆ ಆಗ್ತಾರೆ. ಇದೆಲ್ಲವೂ ಕೂಡ ಒಂದು ಒಳ್ಳೆ ರೀಸನ್ಗೋಸ್ಕರ ಆಗಿದ್ರೆ, ಅಥವಾ ಅವರಿಗೆ ಒಂದು ಪಾಠವನ್ನ ಕಲಿಸಬೇಕು, ಏನೇ ಮಾತನಾಡೋದಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇದೆಲ್ಲವೂ ಕೂಡ ಆಗಿದ್ರೆ ಫೈನ್, ಒಳಿತು. ಬಟ್ ಇಂಟೆನ್ಷನ್ಲಿ ರಾಜಕೀಯ ಪ್ರೇರಿತವಾಗಿ ಮತ್ತೆ ಮತ್ತೊಬ್ಬರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಇವರನ್ನ ಅರೆಸ್ಟ್ ಮಾಡೋದು, ಈ ರೀತಿಯಾಗಿ ಆದ್ರೆ ಬರೀ ಅದರಲ್ಲೇ ಮುಳುಗಿ ಹೋಗ್ಬಿಡ್ತಾರೆ. ಆ ದ್ವೇಷವನ್ನ ತೀರಿಸ್ಕೊಳ್ಳೋದು, ತಮ್ಮ ಆಡಳಿತದ ಒಂದು ಎತ್ತಿ ಹಿಡಿಯುವಂತಹ ಕೆಲಸ ಮಾಡಿ, ನೋಡಿ ನಮಗಿಷ್ಟು ಪವರ್ ಇದೆ ಅಂತ ತೋರಿಸ್ಕೊಳ್ಳೋದು, ದಟ್ ಈಸ್ ನಾಟ್ ಗುಡ್. ಅದು ಬೇಕಾಗಿಲ್ಲ ಜನಗಳಿಗೆ. ಏನು ಕಾವೇರಿ ಹೋರಾಟ ನಡೀತಾ ಇದೆ, ಅವ್ರಿಗೆ ನೀರು ಬೇಕು, ಇಲ್ಲಿ ಯಾವ ರೀತಿಯಾಗಿ ಕೇಳಬೇಕು ಅದನ್ನ. ಸೊ ಆ ಕಡೆ ಗಮನ ವಹಿಸ್ಬೇಕು. ಅದು ಬಿಟ್ಬಿಟ್ಟು ಅವರ ಮೈನಸ್ಸನ್ನು ತಗೊಂಡು ಇವರು ಪ್ಲಸ್ ಮಾಡ್ಕೊಂಡು ಅದನ್ನೇ ಎತ್ತಿ ಹಿಡಿಯೋದು, ಇವರ ಮೈನಸ್ಸನ್ನು ತಗೊಂಡು ಮತ್ತೊಂದು ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ಎತ್ತಿ ಹಿಡಿಯುವಂತಹ ಕೆಲಸ ಮಾಡೋದು, ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಕೂರೋದು, ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಕೂರೋದು. ಸೊ ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಇಡೀ ಕಂಪ್ಲೀಟ್ ಆಡಳಿತದಲ್ಲಿ ಬರೀ ಅದೇ ಆಗ್ತಾ ಹೋಗುತ್ತಾ ಹೊರತು ಆ ಹೋರಾಟದಿಂದ ಆ ಜನಗಳಿಗೆ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಉಪಯೋಗ ಆಗೋದಿಲ್ಲ.
ಬರೀ ಇದೇ ಮುಂದುವರಿತಾ ಹೋಗುತ್ತಾ ಹೊರತು ಯಾವುದೇ ಬೆನಿಫಿಟ್ಸ್ ಅನ್ನುವಂಥದ್ದು ಸಿಗೋದಿಲ್ಲ. ಸೊ ಹಾಗಾಗಿ ಇದೊಂದು ಬೇಸರವನ್ನು ಕೂಡ ಹೊರಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ. ಫೈನಲಿ ಅಲ್ಲಿ ಸಫರ್ ಆಗುವಂಥದ್ದು ಜನಗಳು. ಒಂದು ಕಡೆ ನೀರಿನ ಪರದಾಟ ನಡೀತಾ ಇದೆ. ಸೊ ಅದಕ್ಕೆ ಕೂತು ಬಗೆಹರಿಸ್ಕೊಳ್ಬೇಕು, ಮಾತನಾಡಬೇಕು, ಏನು ಮಾಡ್ಬೋದು ಅನ್ನುವಂಥ ಯೋಚನೆಗಳನ್ನು ಮಾಡಬೇಕು. ನಮ್ಮಲ್ಲಿ ಇರುವಂತಹ ಸೋರ್ಸನ್ನು ನಂಬಿಕೊಂಡು ಅವರು ಬೇರೆ ಯಾವ ಸೋರ್ಸನ್ನು ಕೂಡ ಹುಡ್ಕೊಳ್ತಾ ಇಲ್ಲ, ಮಾಡ್ಕೊಳ್ತಾ ಇಲ್ಲ. ಕಂಪ್ಲೀಟ್ ಡಿಪೆಂಡೆನ್ಸಿ ಆಗಿರುವಂಥದ್ದು. ಮತ್ತು ಇಲ್ಲಿ ನಮ್ಮಲ್ಲಿ ನಮಗಿರುವಂತಹ ಸೋರ್ಸನ್ನು ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು, ಅದನ್ನು ಹೇಗೆ ಉಳಿಸ್ಕೋಬೇಕು ಅನ್ನುವಂಥದ್ದು ಕೂಡ ಈ ಕಡೆ ಚರ್ಚೆ ಆಗ್ತಾ ಇಲ್ಲ. ಬರೀ ಪೈಪೋಟಿಗಳು, ಜಗಳಗಳು, ಆರೋಪ ಪ್ರತ್ಯಾರೋಪಗಳು, ಈ ರೀತಿಯಾಗಿ ನೆನೆಸೋದು, ಇದರಿಂದ ಅರೆಸ್ಟ್ ಆಗೋದು, ಮತ್ತೆ ಅದಕ್ಕೆ ಬೇಲ್ಗೋಸ್ಕರ ಹೋರಾಡೋದು, ಆಚೆ ಬರೋದು, ಮತ್ತಿನ್ನೊಂದು ಹೇಳಿಕೆ ಕೊಡೋದು, ಇವುಗಳಾಗ್ತಾ ಇದೆಯೋ ಹೊರತು ಯಾವುದೇ ರೀತಿಯಾದಂತಹ ಸಾರ್ವಜನಿಕರಿಗೆ, ಜನಗಳಿಗೆ ಉಪಯೋಗ ಆಗುವಂತಹ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂತಹ ವಿಚಾರವೇ ಬೇಸರದ ಸಂಗತಿ ಅಂತ ಹೇಳ್ಬೋದು. ಸೊ ನೋಡೋಣ, ಸ್ಟಾಲಿನ್ ಫೈನಲಿ ಅರೆಸ್ಟ್ ಆಗಿದ್ದಾರೆ. ಇನ್ನು ಮುಂದಾದ್ರೂ ತಮ್ಮ ಮಾತುಗಳಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ತಾರಾ ಅಥವಾ ಇದೇ ರೀತಿಯಾದಂತಹ ಕಾಂಟ್ರವರ್ಷಿಯಲ್ ಹೇಳಿಕೆಗಳನ್ನ ಕೊಡ್ತಾ ಇದೇ ರೀತಿಯಾಗಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಒಂದಷ್ಟು ಟೀಕೆ ಟಿಪ್ಪಣಿಗಳಿಗೆ, ಗೊಂದಲಗಳಿಗೆ ಒಳಗಾಗ್ತಾರಾ? ಮುಂದೇನಾಗುತ್ತೆ ಕಾದ್ ನೋಡೋಣ. ಸೊ ಇದಿಷ್ಟು ಇವತ್ತಿನ ಸದ್ಯದ ಬೆಳವಣಿಗೆ ಅಂತ ಹೇಳ್ತಾ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಡಿಜಿಟಲ್ ಪೇಜ್. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ರೋಜಾ ಮನು ಪಾಟೀಲ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.